ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಇಸ್ರೇಲ್ ಇರಾನ್ ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಈಗ ಇಸ್ರೇಲ್ ಮತ್ತೊಂದು ಸುತ್ತಿನ ದಾಳಿ ಮಾಡಿದೆ. ಇಸ್ರೇಲ್ ವಾಯುಪಡೆ ಇರಾನ್ ಮಧ್ಯಭಾಗದಲ್ಲಿ ಮತ್ತೆ ಆಪರೇಷನ್ ನಡೆಸ್ತಾ ಇದೆ. ಮಧ್ಯಭಾಗಕ್ಕೆ ನುಗ್ಗಿ ಇರಾನ್ನ ಏರ್ ಡಿಫೆನ್ಸ್, ಏರ್ ಫೋರ್ಸ್ ಕೆಲ್ಸಕ್ಕೆ ಬರ್ದಿರಂಗ್ ಮಾಡಿದ್ದಾಯ್ತು. ಈಗ ವಿಶಾಲ ಇರಾನ್ನ ನಟ್ಟ ನಡುವೆ ಎಲ್ಲ ಆರಾಮಾಗಿ ಇಸ್ರೇಲ್ ವಾಯುಪಡೆ ಹಾರ್ತಾ ಇದೆ. ಬೇಕಾದಂಗೆ ಆಪರೇಷನ್ ಮಾಡ್ತಿದ್ದಾರೆ. ಅಣು ಕೇಂದ್ರ, ಅದಕ್ಕೆ ಸಂಬಂಧಪಟ್ಟ ಕಚೇರಿಗಳು, ಕೆಲ ನಾಯಕರ ಮನೆಗಳನ್ನ ಕೂಡ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೆಹರಾನ್ ಆಕಾಶ ಈಗ ನಮ್ಮ ಕೈಯಲ್ಲಿದೆ. ತೆಹರಾನ್ ಆಕಾಶವನ್ನ ನಾವು ಕಂಟ್ರೋಲಿಗೆ ತಗೊಂಡಿದ್ದೀವಿ. ಈ ಯುದ್ಧಕ್ಕೆ ಈಗ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪರಮಾಣು ಬೆದರಿಕೆ, ಮಿಸೈಲ್ ಬೆದರಿಕೆಯನ್ನ ಧ್ವಂಸ ಮಾಡಿ ನಾವೀಗ ನಮ್ಮ ಗುರಿಯನ್ನ ತಲುಪೋ ಕಡೆಗೆ ಮುನ್ನುಗ್ತಾ ಇದ್ದೀವಿ. ವಿಜಯದ ಹಾದಿಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ನ ಈ ಹೊಸ ದಾಳಿಗೆ ಇರಾನ್ ಕೂಡ ಪ್ರತಿಕ್ರಿಯೆ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮಿಸೈಲ್ಗಳು ಇಸ್ರೇಲ್ ನಾಗರಿಕರನ್ನ, ಸಾಮಾನ್ಯ ಜನರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರೆ ಸರಿ ಇರಲ್ಲ. ಟೆಹರಾನ್ನಲ್ಲಿ ವಾಸಿಸೋ ಜನರು ಇದಕ್ಕೆ ಬೆಲೆ ಕೊಡಬೇಕಾಗತ್ತೆ. ಟೆಹರಾನ್ ನಾಗರಿಕರ ಮೇಲೂ ಹಂಗೆ ನಾವು ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಹೆಚ್ಚು ಮಾಡ್ತಿದ್ದ ಹಾಗೆ ಅವರ ಪಕ್ಕದ ಪಾಕಿಸ್ತಾನ ತನ್ನ ಬಾಗಿಲು ಹಾಕೊಂಡಿದೆ. ಇರಾನ್ ಜೊತೆಗಿನ ಬಾರ್ಡರ್ ಕ್ರಾಸಿಂಗ್ ಅನ್ನ ಅನಿರ್ದಿಷ್ಟಾವಧಿ ಕಾಲ ಕ್ಲೋಸ್ ಮಾಡಿದೆ. ಚಾಗಿ, ವಾಶುಕ್, ಪಂಜ್ಗೂರ್, ಕೆಚ್ ಮತ್ತು ಗ್ವಾದಾರ್ ಜಿಲ್ಲೆಯ ಬಾರ್ಡರ್ಗಳು ಬಂದ್ ಆಗಿವೆ. ಈ ಕದನದ ಕಾರಣದಿಂದಾಗಿ ಅಲ್ಲಿಂದ ಇಲ್ಲಿಗೆ ಜನ ಬಂದ್ಬಿಡಬಹುದು ಅಂತ ಈ ರೀತಿ ಕ್ರಮ ತಗೊಂಡಿದ್ದಾರಂತೆ ಪಾಕಿಸ್ತಾನದವರು. ಯಾಕೆ ಸ್ವಲ್ಪ ಸಹಾಯ ಮಾಡಕ್ಕಾಗಲ್ವೇನ್ರಿ ಪಾಕಿಸ್ತಾನದವರಿಗೆ? ಯಾಕೆ ಹಿಂಗ್ ಮಾಡ್ತೀರಾ ಬಾಗ್ಲ ಹಾಕೊಂಡು ನೀವು? ಈ ಮಧ್ಯೆ ಇರಾನ್ ಕೂಡ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಹಿಂದೆ ವಿಶ್ವಸಂಸ್ಥೆಯೊಂದಿಗೆ ಮಾಡಿಕೊಂಡ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ NPT ಇಂದ ಹೊರಬರೋಕೆ ಪ್ಲಾನ್ ಹಾಕಿದೆ. ಈ ಒಪ್ಪಂದದಿಂದ ಹಿಂದೆ ಸರಿಯೋಕೆ ಇರಾನ್ ಸಂಸತ್ತು ಹೊಸ ಬಿಲ್ ತಯಾರಿಸಿದೆ. ಈ ಬಗ್ಗೆ ಇರಾನ್ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಂದಹಾಗೆ NPT ಒಂದು ಅಂತಾರಾಷ್ಟ್ರೀಯ ಒಪ್ಪಂದ. ಅಣ್ವಸ್ತ್ರಗಳ ಹೆಚ್ಚಳ ತಡೆಯೋಕೆ, ಅದರ ಹರಡುವಿಕೆಯನ್ನ ತಡೆಯೋಕೆ, ಅಣು ಪ್ರಸರಣ ಜಾಸ್ತಿ ಆಗದಂತೆ ನೋಡ್ಕೊಳ್ಳೋಕೆ ಮಾಡ್ಕೊಂಡಿರುವ ಅಗ್ರಿಮೆಂಟ್. ಪರಮಾಣು ಟೆಕ್ನಾಲಜಿಯನ್ನ ಹರಡಬಾರದು, ಪರಮಾಣು ಅಸ್ತ್ರವನ್ನ ಹರಡಬಾರದು, ಕೇವಲ ನಾಗರಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು, ಮಿಲಿಟರಿ ಉದ್ದೇಶಕ್ಕೆ ಬಳಸಬಾರದು ಅಂತ ಈ ಒಪ್ಪಂದ ಹೇಳುತ್ತೆ. ಇರಾನ್ 1970ರಲ್ಲಿ ಇದಕ್ಕೆ ಸೈನ್ ಹಾಕಿತ್ತು. ಈ ಯುದ್ಧದ ನಡುವೆನೆ ಈ ಒಪ್ಪಂದದಿಂದ ಆಚೆ ಬರೋಕೆ ಇರಾನ್ ಹೆಜ್ಜೆ ಇಡ್ತಾ ಇದೆ. ಹೀಗಾಗಿ ಇಸ್ರೇಲ್ ಇರಾನ್ ಸಂಬಂಧದ ಪಾಲಿಗೆ ಇದು ಇನ್ನಷ್ಟು ಬೆಂಕಿ ಹಾಕಬಹುದು. ಅಮೆರಿಕ ಮತ್ತು ಅಮೆರಿಕದ ಮಿತ್ರರ ಕಣ್ಣಿಗೂ ಇದು ಕೈ ಹಾಕದಂಗ ಆಗಬಹುದು. ಅವರು ಕೂಡ ರೊಚ್ಚಿಗೇಳಬಹುದು ಇದರಿಂದ. ಇತ್ತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಟರ್ಕಿ ಅಧ್ಯಕ್ಷ ಎರ್ಡಾನ್ ಈ ಕೂಡಲೇ ಯುದ್ಧ ನಿಲ್ಲಿಸುವಂತೆ ಎರಡು ರಾಷ್ಟ್ರಗಳಿಗೆ ಒತ್ತಾಯಿಸಿದ್ದಾರೆ. ಮಧ್ಯಸ್ಥಿಕೆ ವಹಿಸೋಕೆ ಬೇಕಾದ್ರೆ ರೆಡಿ ಅಂತ ಹೇಳಿದ್ದಾರೆ. ಅತ್ತ ಚೀನಾ ಕೂಡ ದಯವಿಟ್ಟು ಉದ್ವಿಗ್ನತೆ ಕಮ್ಮಿ ಮಾಡಿ ಅಂತ ಹೇಳಿದೆ. ಈ ನಡುವೆ ಇಸ್ರೇಲ್ ನಡೆಸಿದ ವಾಯುದಾಳಿಗೆ 4 ಇರಾನ್ ಗುಪ್ತಚರರು, ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲಿ ಸೇನೆ ಕನ್ಫರ್ಮ್ ಮಾಡಿದೆ. IRGCಯ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಮುಖ್ಯಸ್ಥ ಮೊಹಮ್ಮದ್ ಕಝೇಮಿ, ಉಪಮುಖ್ಯಸ್ಥ ಮೊಹಮ್ಮದ್ ಹಸನ್ ಮೊಹಾಕಿಕ್, ಕುದ್ಸ್ ಫೋರ್ಸ್ ಮುಖ್ಯಸ್ಥ ಮೊಹಸನ್ ಬಕೇರಿ, ಕುದ್ಸ್ ಫೋರ್ಸ್ ಉಪಮುಖ್ಯಸ್ಥ ಅಬು ಅಲ್ ಫದಿಲ್ ನಿಕೋಯ್ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲ್ ಹೇಳಿದೆ. ಒಟ್ಟು 4 ದಿನಗಳ ಸಂಘರ್ಷದಲ್ಲಿ ಇರಾನ್ನ ಸುಮಾರು 120ಕ್ಕೂ ಅಧಿಕ ಮಿಸೈಲ್ ಲಾಂಚರ್ಸ್ನ ಕೂಡ ಹೊಡೆದು ಹಾಕಲಾಗಿದೆ. ಇರಾನ್ ಶಸ್ತ್ರಾಗಾರದ ಒಟ್ಟು 3ನೇ ಒಂದು ಭಾಗವನ್ನ ಧ್ವಂಸ ಮಾಡಲಾಗಿದೆ ಅಂತ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಹೇಳಿವೆ. ಈ ಕಡೆ ಅಮೆರಿಕದ MQ-9 ರೀಪರ್ ಡ್ರೋನ್ನ ಇರಾನ್ ಇರಾಕ್ ಗಡಿ ಹತ್ತಿರದಲ್ಲಿ ಇಲಾಮ್ ಪ್ರಾಂತ್ಯದಲ್ಲಿ ಹೊಡೆದು ಹಾಕಿರೋದಾಗಿ ಇರಾನ್ ಹೇಳಿಕೊಂಡಿದೆ. ಅತ್ತ ದಕ್ಷಿಣ ಚೀನಾ ಸಮುದ್ರದಲ್ಲಿದ್ದ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ USS ನಿಮಿಟ್ಸ್ ಅಲ್ಲಿಂದ ಪಶ್ಚಿಮದ ಕಡೆಗೆ ಬರ್ತಾ ಇರೋದು ಗೊತ್ತಾಗಿದೆ. ಶಿಪ್ ಟ್ರ್ಯಾಕಿಂಗ್ ವೆಬ್ಸೈಟ್ ಮರೈನ್ ಟ್ರಾಫಿಕ್ನಿಂದ ಈ ಮಾಹಿತಿ ಸಿಕ್ಕಿದೆ. ಅಂದರೆ ಇಸ್ರೇಲ್ಗೆ ಬೆಂಬಲ ಸೂಚಿಸುವ ಸಲುವಾಗಿ ಅಮೆರಿಕದ ಯುದ್ಧ ನೌಕೆ ಮಿಡಲ್ ಈಸ್ಟ್ ಕಡೆಗೆ ಪ್ರಯಾಣ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಯುದ್ಧದಿಂದ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಕೆಲ ಕನ್ನಡಿಗರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನೆಲ್ಲ ಸೇಫ್ ಆಗಿ ಆದಷ್ಟು ಬೇಗ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳೋದಾಗಿ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ದಾರೆ. ನಿಮಗೆ ನಾವು ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿ ಕೊಡ್ತಾ ಹೇಳಿದ್ವಿ. ಸುಮಾರು 10ರಿಂದ 11,000 ಭಾರತೀಯರಿದ್ದಾರೆ, ವಿದ್ಯಾರ್ಥಿಗಳು ಸೇರಿದಂತೆ ಅಂತ. ಅದರಲ್ಲಿ ಕನ್ನಡಿಗರು ಕೂಡ ಸೇರಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಸೇರಿ ಕೆಲ ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ.
ಇದರ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಕರ್ನಾಟಕದಲ್ಲಿ ಶನಿವಾರದಿಂದ ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ 3 ರಿಂದ 4 ರೂಪಾಯಿ ಏರಿಕೆಯಾಗಿದೆ. ಖಾದ್ಯ ತೈಲಗಳಾದ ಸನ್ಫ್ಲವರ್ ಆಯಿಲ್, ಪಾಮ್ ಆಯಿಲ್, ಕಡಲೆ ಎಣ್ಣೆ, ಆಮೇಲೆ ಈ ಹರಳೆಣ್ಣೆ ಅಂತಿರುತ್ತದು, ಕ್ಯಾಸ್ಟ್ರೋಲ್ ಆಯಿಲ್, ಸಾಸಿವೆ ಎಣ್ಣೆ ಹಾಗೂ ದೀಪದ ಎಣ್ಣೆಯ ರೇಟ್ ಎಲ್ಲದರದ್ದು ಜಾಸ್ತಿ ಆಗಿದೆ. ಯುದ್ಧ ಇದೇ ರೀತಿ ಮುಂದುವರೆದರೆ ಲೀಟರ್ಗೆ 10 ರಿಂದ 30 ರೂಪಾಯಿವರೆಗೆ ಏರಿಕೆಯಾಗೋ ಸಾಧ್ಯತೆ ಇದೆ. ಇತ್ತ ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಹೋಗೋದನ್ನು ವಾಚ್ ಮಾಡೋ FATF ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಪಹಲ್ಗಾಮ್ ಉಗ್ರ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದೆ. ಪಾಕ್ ವಿರುದ್ಧ ಕಿಡಿಕಾರಿದೆ. FATF ಅಂದ್ರೆ ಗೊತ್ತಲ್ಲ ನಿಮಗೆ ಸ್ನೇಹಿತರೆ, ಇದು ಭಯೋತ್ಪಾದಕ ಸಂಘಟನೆಗಳಿಗೆ ಹಣದ ಸರಬರಾಜು ಆಗದಿರಂಗೆ ನೋಡೋಕೆ ಇರುವಂಥ ಒಂದು ಸಂಸ್ಥೆ. ಯಾವ ರಾಷ್ಟ್ರ ಸರಿಯಾಗಿ ಕ್ರಮ ಕೈಗೊಳ್ಳಲ್ಲ ಅವ್ರ ಮೇಲೆ ಬ್ಯಾನ್ ಇರುತ್ತೆ, ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ. ಬ್ಲ್ಯಾಕ್ ಲಿಸ್ಟ್, ಗ್ರೇ ಲಿಸ್ಟ್ ಅಂತೆಲ್ಲ ಸೇರಿಸುತ್ತೆ. ಈ ಹಿಂದೆ ಪಾಕಿಸ್ತಾನವನ್ನು ಕೂಡ ಗ್ರೇ ಲಿಸ್ಟಿಗೆ ಸೇರಿಸಿದ್ರು. ಪಾಕಿಸ್ತಾನಕ್ಕೆ IMF ಹತ್ರ, ವರ್ಲ್ಡ್ ಬ್ಯಾಂಕ್ ಹತ್ರ ಭಿಕ್ಷೆ ಬೇಡೋಕ್ಕೂ ಬಹಳ ಕಷ್ಟ ಆಗಿತ್ತು ಅದರಿಂದ. ಸೊ ಇಂತಹ FATF ಭಯೋತ್ಪಾದಕ ದಾಳಿಗಳು ಜಗತ್ತಿನಾದ್ಯಂತ ಭಯ ಹುಟ್ಟಾಕ್ತವೆ. FATF ಪಹಲ್ಗಾಮ್ ಉಗ್ರ ದಾಳಿಗೆ ಕಳವಳ ವ್ಯಕ್ತಪಡಿಸಿ ದಾಳಿಯನ್ನ ಖಂಡಿಸುತ್ತೆ. ಹಣ ಸಹಾಯ ಇಲ್ಲದೆ ಇದಾಗೋಕೆ ಸಾಧ್ಯನೇ ಇಲ್ಲ. ಉಗ್ರರು ಮತ್ತು ಅವರ ಬೆಂಬಲಿಗರ ನಡುವೆ ಹಣ ಹರಿಯದೆ ಇದ್ಯಾವುದೂ ನಡೆಯಲ್ಲ ಅಂತ FATF ಹೇಳಿದೆ. ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದೆ ಅಂತ ಭಾರತ ಪದೇ ಪದೇ ಹೇಳಿದ ಮೇಲೆ FATF ಈ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇನ್ನು ಆಗಸ್ಟ್ 25ಕ್ಕೆ FATFನ ಏಷ್ಯಾ ಪ್ಯಾಸಿಫಿಕ್ ಗ್ರೂಪ್ನ ಮೀಟಿಂಗ್ ನಡೆಯುತ್ತೆ ಮತ್ತು ಅಕ್ಟೋಬರ್ 20ಕ್ಕೆ FATF ಪ್ಲಿನರಿ ಮತ್ತು ವರ್ಕಿಂಗ್ ಗ್ರೂಪ್ ಮೀಟಿಂಗ್ ನಡೆಯುತ್ತೆ. ಈ ವೇಳೆ ಭಾರತ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ಗೆ, ಬೂದು ಪಟ್ಟಿಗೆ ಸೇರಿಸಿ ಅಂತ ರಿಕ್ವೆಸ್ಟ್ ಮಾಡುತ್ತೆ ಅಂತ ಗೊತ್ತಾಗಿದೆ. PM ಮೋದಿ G7 ಶೃಂಗಸಭೆಗೆ ಹೋಗಿರೋ ಟೈಮ್ನಲ್ಲಿ ಅದೇ ರಾಷ್ಟ್ರಗಳು ಮಾಡಿರೋ ಈ ಇನಿಷಿಯೇಟಿವ್ನಿಂದ ಈ ಸ್ಟೇಟ್ಮೆಂಟ್ ಬಂದಿದೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗ ಈ ವಿಮಾನ ಪತನವಾದ ಸ್ಥಳದಲ್ಲಿ 2ನೇ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಪತ್ತೆ ಹಚ್ಚಲಾಗಿದೆ. ಈ ಹಿಂದೆ ಫ್ಲೈಟ್ ಡೇಟಾ ರೆಕಾರ್ಡರ್ FDR ಸಿಕ್ಕಿತ್ತು. ಈಗ ಈ ಇಂಪಾರ್ಟೆಂಟ್ ಎಲಿಮೆಂಟ್ ಸಿಕ್ಕಿದೆ. ಈ CVR ಪೈಲಟ್ಗಳ ಸಂಭಾಷಣೆ, ಅಲಾರ್ಮ್ಸ್, ಇಂಜಿನ್ ಸೌಂಡ್ಸ್, ರೇಡಿಯೋ ಟ್ರಾನ್ಸ್ಮಿಷನ್ಗಳನ್ನ ಕ್ಯಾಪ್ಚರ್ ಮಾಡಿರುತ್ತೆ. ವಿಮಾನ ಪತನದ ತನಿಖೆಗೆ ಇದು ಹೆಚ್ಚಿನ ಸಹಾಯ ಮಾಡುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಈ ದುರಂತದ ತನಿಖೆಯ ಸ್ಥಿತಿಗತಿ ತಿಳಿಯೋಕೆ PM ಮೋದಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ PK ಮಿಶ್ರಾ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ. ಈಗ ಆಲ್ರೆಡಿ ಏರ್ಕ್ರಾಫ್ಟ್ ಏವಿಯೇಷನ್ ಇನ್ವೆಸ್ಟಿಗೇಷನ್ ಬ್ಯೂರೋ AAIB, ಅಮೆರಿಕದ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್, ಕೇಂದ್ರ ಸರ್ಕಾರದ ತನಿಖಾ ಸಮಿತಿಗಳು, ಗುಜರಾತ್ ಸರ್ಕಾರದ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಶುರು ಮಾಡಿವೆ. ಆಯ್ತಾ, ಬೋಯಿಂಗ್ ಕಂಪನಿ ಎಕ್ಸ್ಪರ್ಟ್ಗಳು ದುರಂತದ ಬಗ್ಗೆ ಅನಲೈಸ್ ಮಾಡೋಕೆ ಅಹಮದಾಬಾದ್ಗೆ ಬಂದು ಚೆಕ್ ಮಾಡಿದ್ದಾರೆ. ವಿಮಾನ ಪತನವಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಏನೋ ಇದುವರೆಗೆ 92 ಮೃತದೇಹಗಳ DNA ಸ್ಯಾಂಪಲ್ ಮ್ಯಾಚ್ ಮಾಡಲಾಗಿದ್ದು 47 ಮೃತದೇಹಗಳನ್ನ ಅವರವರ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ. ಇತ್ತ ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕೆ ತಮಿಳುನಾಡಿನ ಮಧುರೈನಲ್ಲಿ 270 ಸಸಿಗಳನ್ನ ನೆಡಲಾಗಿದೆ. ಏನೋ ಈ ದುರಂತದಲ್ಲಿ ಭಾರತ ಮೂಲದ ಬ್ರಿಟನ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್ ಬದುಕಿ ಉಳಿದಿದ್ರು. ಈಗ ವಿಮಾನ ಪತನವಾದ ನಂತರ ಅವರು ಆ ಘಟನಾ ಸ್ಥಳದಿಂದ ಬರ್ತಾ ಇರೋ ವಿಡಿಯೋ ಸಿಕ್ಕಿದೆ. ಈ ವಿಡಿಯೋ ಕ್ಲಿಪ್ನಲ್ಲಿ BJ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಿಂದ ಕೈಯಲ್ಲಿ ಫೋನ್ ಹಿಡ್ಕೊಂಡು ಹೊರಬಂದಿದ್ದಾರೆ. ಹಿಂದೆ ಫುಲ್ ಕಪ್ಪು ಹೊಗೆ ಹಾಗೂ ಬೆಂಕಿ ಉರಿತಿರೋದು ಕ್ಯಾಪ್ಚರ್ ಆಗಿದೆ. ಅಂದಹಾಗೆ ವಿಮಾನ ಅಪಘಾತ ಆದಾಗ, ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ಜಾಗದಲ್ಲಿ ಇವರು ಇರಲಿಲ್ಲ. ಇವರು ಹೋಗಿ ನೆಲಕ್ಕೆ ಬಿದ್ದಂಥ ಟೈಮ್ನಲ್ಲಿ ಒಂದು ಕಡೆ ಓಪನ್ ಆಗಿತ್ತು. ಅಲ್ಲಿಂದ ಇವರು ಓಡೋಡಿ ಹೊರಗೆ ಬಂದು ಅಲ್ಲಿಂದ ಬಚಾವಾದರು. ಅವರ ಕಣ್ಣ ಮುಂದೆನೆ ವಿಮಾನ ಹೊತ್ತಿ ಉರಿದು ಸ್ಫೋಟ ಆಗಿ ಕಣ್ಣ ಮುಂದೆನೆ ಮೃತದೇಹಗಳು ಬಿದ್ದಿದ್ರು ಕೂಡ ಇವರು ಮಾತ್ರ ಅಚ್ಚರಿಯ ರೀತಿಯಲ್ಲಿ ಬಚಾವಾಗಿದ್ರು. ಮತ್ತೊಂದು ಕಡೆ ಬೋಯಿಂಗ್ ಯಾಕೋ ಗ್ರಹಚಾರ ಸರಿಯಿಲ್ಲ ಅಂತ ಕಾಣುತ್ತೆ. ಮತ್ತೊಂದು ಡ್ರೀಮ್ ಲೈನರ್ನಲ್ಲಿ ಸಮಸ್ಯೆ ಆಗಿದೆ. ಹಾಂಗ್ಕಾಂಗ್ನಿಂದ ದಿಲ್ಲಿಗೆ ಬರ್ತಾ ಇದ್ದ ವಿಮಾನ ತಾಂತ್ರಿಕ ದೋಷದಿಂದ ಮಾರ್ಗ ಮಧ್ಯೆ ವಾಪಸ್ ಆಗಿದೆ. ಹಾಂಗ್ಕಾಂಗ್ಗೆ ವಾಪಸ್ ಹೋಗಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಟೇಕ್ ಆಫ್ ಆದ 90 ನಿಮಿಷಗಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡು ಪುನಃ ವಾಪಸ್ ಹೋಗಿ ಅದೇ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಭಾನುವಾರ ಕೂಡ ಬ್ರಿಟಿಷ್ ಏರ್ವೇಸ್ಗೆ ಸೇರಿದ ಇದೇ ಡ್ರೀಮ್ ಲೈನರ್ ವಿಮಾನ ಲಂಡನ್ನಿಂದ ಚೆನ್ನೈಗೆ ಪ್ರಯಾಣ ಬೆಳೆಸಿತ್ತು. ಅದು ಕೂಡ ತಾಂತ್ರಿಕ ಸಮಸ್ಯೆಯಿಂದ ಮಾರ್ಗ ಮಧ್ಯದಲ್ಲಿ ಲಂಡನ್ಗೆ ವಾಪಸ್ ಆಗಿತ್ತು. ಈ ಅಪಘಾತ ಆದ್ಮೇಲೆ ಸಡನ್ ಆಗಿ ತಾಂತ್ರಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವ. ಮುಂಚೆನೂ ಆಗ್ತಾ ಇದ್ದು ಹೆಂಗೋ ನಡೆಯುತ್ತೆ ಅಂತ ಹೋಗ್ತಾ ಇದ್ರು. ಈಗ ಅಪಘಾತ ಆದ್ಮೇಲೆ ಕೇರ್ಫುಲ್ ಆಗ್ತಾ ಇದಾರ. ಬಹಳ ಕನ್ಫ್ಯೂಸಿಂಗ್ ಸಿಚುವೇಶನ್ ಇದೆ ಇವಾಗಿಲ್ಲಿ. ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ಭಾರತ ಕಚ್ಚಾ ತೈಲ ನಿಕ್ಷೇಪ ಪತ್ತೆ ಹಚ್ಚೋಕೆ ತುಂಬಾ ಸಮೀಪದಲ್ಲಿದೆ ಅಂತ ಹೇಳಿದ್ದಾರೆ. ಈ ನಿಕ್ಷೇಪದಲ್ಲಿ ಸುಮಾರು 1.84 ಟ್ರಿಲಿಯನ್ ಅಂದ್ರೆ ಭರ್ತಿ 1,84,000 ಕೋಟಿ ಲೀಟರ್ ಕಚ್ಚಾ ತೈಲ ಇರಬಹುದು ಅನ್ನೋ ಅಂದಾಜು ಮಾಡಲಾಗಿದೆ. ಒಂದು ವೇಳೆ ಇದು ಕನ್ಫರ್ಮ್ ಆಯಿತು ಅಂದ್ರೆ ಭಾರತದ ಆರ್ಥಿಕತೆಯನ್ನ $20 ಟ್ರಿಲಿಯನ್ ಹೆಚ್ಚಿಸೋ ಗುರಿಗೆ ಹೆಲ್ಪ್ ಆಗುತ್ತೆ ಅಂತ ಹರ್ದೀಪ್ ಸಿಂಗ್ ಪುರಿ ಘೋಷಿಸಿದ್ದಾರೆ.
ಈ ಮೊದಲು ಕೃಷ್ಣಾ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಕಚ್ಚಾ ತೈಲ ನಿಕ್ಷೇಪ ಪತ್ತೆಯಾಗಿತ್ತು. ಆದ್ರೀಗ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಗುರುತಿಸಿದ್ದೀವಿ ಅಂತ ಸಿಂಗ್ ಹೇಳಿದ್ದಾರೆ. ಕಚ್ಚಾ ತೈಲ ಹುಡುಕುವಾಗ ಡ್ರಿಲ್ ಮಾಡೋಕೆ ಅತಿ ಹೆಚ್ಚು ಹಣ ಖರ್ಚಾಗುತ್ತೆ. ನಾವು ಅಂಡಮಾನ್ನಲ್ಲಿ ತೈಲ ಪತ್ತೆಗಾಗಿ 43-44 ಬಾವಿಗಳನ್ನು ತೋಡಿದ್ವಿ. ಪ್ರತಿಯೊಂದಕ್ಕೂ ಸುಮಾರು 1630 ಕೋಟಿ ರೂಪಾಯಿ ಖರ್ಚಾಗಿದೆ. ಇದರಲ್ಲಿ 41ನೇ ಬಾವಿಯಲ್ಲಿ ತೈಲ ಪತ್ತೆಯಾಗಿದೆ ಅಂತ ಸಚಿವರು ಪಬ್ಲಿಕ್ ಮಾಡಿದ್ದಾರೆ ವಿಚಾರವನ್ನ. ONGC 2024 ಆರ್ಥಿಕ ವರ್ಷದಲ್ಲಿ ಒಟ್ಟು 541 ಡ್ರಿಲ್ಗಳನ್ನು ಮಾಡಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಕಚ್ಚಾ ತೈಲವನ್ನು ಪತ್ತೆ ಹಚ್ಚಲೇಬೇಕು ಅಂತ 37,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತ ಹರ್ದೀಪ್ ಸಿಂಗ್ ಪುರಿ ಘೋಷಿಸಿದ್ದಾರೆ. ಭಾರತ ಮತ್ತು ಪಾಕ್ ನಡುವೆ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಿಪ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಅಣುಶಕ್ತಿ ಮತ್ತು ಅದನ್ನು ಹೊತ್ತೊಯ್ಯುವ ಕ್ಷಿಪಣಿ ಟೆಕ್ನಾಲಜಿಯಲ್ಲಿ ದೊಡ್ಡ ಗ್ಯಾಪ್ ಇದೆ ಅಂತ ಹೇಳಿದೆ. 2024ರಲ್ಲಿ ಭಾರತದ ಹತ್ರ 172 ಅಣ್ವಸ್ತ್ರಗಳಿದ್ವು. ಪಾಕ್ ಬಳಿ 170 ಇತ್ತು. ಈಗ ಪಾಕ್ನ ಅಣ್ವಸ್ತ್ರ ತಯಾರಿಯಲ್ಲಿ ಅಷ್ಟು ವೇಗ ಇಲ್ಲ. ಆದರೆ ಭಾರತ 2025ರಲ್ಲಿ ತನ್ನ ಅಣು ಸಿಡಿತಲೆಗಳ ಸಂಖ್ಯೆಯನ್ನು 180ಕ್ಕೆ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ SIPRI ರಿಪೋರ್ಟ್ ಹೇಳಿದೆ. ಅಲ್ಲದೆ ನ್ಯೂಕ್ಲಿಯರ್ ಆಯುಧಗಳ ಡೆಲಿವರಿ ಸಿಸ್ಟಮ್ ಅನ್ನ ಅಂದರೆ ಇಟ್ಕೊಂಡು ಅದನ್ನು ಪೂಜೆ ಮಾಡೋಕ್ಕಾಗಲ್ವಲ್ಲ, ಅದನ್ನು ಶತ್ರುವಿನ ಅಂಗಳಕ್ಕೆ ತಗೊಂಡು ಹೋಗಿ ಸ್ಫೋಟಿಸೋಕೆ ವೆಹಿಕಲ್ ಬೇಕಲ್ವಾ, ಅಂದರೆ ನ್ಯೂಕ್ಲಿಯರ್ ವಾರ್ ಹೆಡ್ ಹೊತ್ತೊಯ್ಯೋ ಕ್ಷಿಪಣಿಗಳು ಬೇಕಲ್ಲ, ಮಿಸೈಲ್ಸ್, ಅದರ ಡೆವಲಪ್ಮೆಂಟ್ನಲ್ಲೂ ಕೂಡ ಭಾರತ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಅಂತ ಸಿಪ್ರಿ ಹೇಳಿದೆ. ಇದು ಪಾಕಿಸ್ತಾನಕ್ಕೆ ಬಹಳ ಆತಂಕಕಾರಿ ವಿಚಾರ, ಚೀನಾಗೆ ಬಹಳ ಆತಂಕಕಾರಿ ವಿಚಾರ, ಭಾರತಕ್ಕೆ ಆತ್ಮವಿಶ್ವಾಸದ ವಿಚಾರ. ಇದು ಭಾರತದ ಬಳಿ ಅತ್ಯಾಧುನಿಕ MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ಸ್, ಈ ಟೆಕ್ನಾಲಜಿ ಕೂಡ ಇದೆ. ಇದು ಒಂದೇ ಸಲ ಹಲವು ಗುರಿಗಳನ್ನು ಹೊಡೆಯುತ್ತೆ. ಎರಡನೇದು ನ್ಯೂಕ್ಲಿಯರ್ ಕ್ಯಾನಿಸ್ಟರೈಸ್ಡ್ ಮಿಸೈಲ್ಗಳನ್ನು ಕೂಡ ಭಾರತ ಇನ್ನಷ್ಟು ಡೆವಲಪ್ ಮಾಡ್ತಾ ಇದೆ ಅಂತ ಹೇಳಿದೆ. ಕ್ಯಾನಿಸ್ಟರ್ ಅಂದರೆ ಒಂದು ರೀತಿಯ ಕಂಟೈನರ್ ಸಿಸ್ಟಮ್. ಇದರಿಂದ ಮಿಸೈಲ್ಸ್ಗೆ ಮೊದಲೇ ಸಿಡಿತಲೆಗಳನ್ನು ಜೋಡಿಸಿಡ್ಬೋದು, ಬೇಕು ಅಂದಾಗ ದಾಳಿ ಮಾಡ್ಬೋದು. ಇದರಿಂದ ವೇಗವಾಗಿ ದಾಳಿ ಮಾಡೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅವುಗಳನ್ನು ಸೇಫ್ ಆಗಿ ಶತ್ರು ಅಂಗಳಕ್ಕೆ ಕಳಿಸ್ಬೋದು. ಇಂಥ ವ್ಯವಸ್ಥೆ ಆಲ್ರೆಡಿ ಭಾರತದ ಅಗ್ನಿ 5 ಮತ್ತು ಅಗ್ನಿ ಪ್ರೈಮ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನಲ್ಲಿವೆ. ಈಗ ಇನ್ನಷ್ಟು ಅಡ್ವಾನ್ಸ್ಡ್ ವರ್ಷನ್ ಅನ್ನು ಭಾರತ ಡೆವಲಪ್ ಮಾಡ್ತಾ ಇದೆ ಅಂತ ಈ ರಿಪೋರ್ಟ್ ಹೇಳಿದೆ. ತೀವ್ರ ಕುತೂಹಲ ಕೆರಳಿಸಿರೋ ಜಾತಿ ಗಣತಿ ಸಮೀಕ್ಷೆಗೆ ಕೇಂದ್ರ ಸರ್ಕಾರ ಅಧಿಕೃತ ಗೆಜೆಟ್ ಹೊರಡಿಸಿದೆ. ಡಿಜಿಟಲ್ ರೂಪದಲ್ಲಿ ಜನಗಣತಿಯೊಂದಿಗೆ ಜಾತಿ ಗಣತಿ ಮಾಡಿ ಅಂತ ಹೇಳಿದೆ. 2 ಹಂತಗಳಲ್ಲಿ ಈ ಸಮೀಕ್ಷೆ ನಡೆಯುತ್ತೆ. 2026 ಅಕ್ಟೋಬರ್ 1ರಿಂದ ಮೊದಲ ಹಂತದಲ್ಲಿ ಜಮ್ಮು ಕಾಶ್ಮೀರ, ಲಡಾಖ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶಗಳಲ್ಲಿ ಆಗುತ್ತೆ. ಉಳಿದಂತೆ 2027 ಮಾರ್ಚ್ 1ರಿಂದ ದೇಶದ ಇನ್ನಿತರ ಭಾಗಗಳಲ್ಲಿ ಗಣತಿಯಾಗುತ್ತೆ. ಮೊದಲನೇದು ಹೌಸ್ ಲಿಸ್ಟಿಂಗ್ ಆಪರೇಷನ್ ಹಂತ. ಇದರಲ್ಲಿ ಆಸ್ತಿಗಳು, ಕುಟುಂಬದ ಆದಾಯ, ಮನೆ ಪರಿಸ್ಥಿತಿ ಮತ್ತು ಸೌಕರ್ಯಗಳ ಬಗೆಗಿನ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಮತ್ತೊಂದು ಪಾಪ್ಯುಲೇಷನ್ ಎನ್ಯುಮರೇಷನ್ ಹಂತದಲ್ಲಿ ಮನೆಯ ಜನಸಂಖ್ಯೆ ಮತ್ತು ಮನೆಯಲ್ಲಿರೋ ಪ್ರತಿಯೊಬ್ಬರ ವೈಯಕ್ತಿಕ, ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತೆ. ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಗೆ ಜನಗಣತಿಯೊಂದಿಗೆ ಜಾತಿ ಗಣತಿ ನಡೆಸೋಕ್ಕೂ ಕೂಡ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅಂದಹಾಗೆ ಇದು 16ನೇ ಜನಗಣತಿ. ಸ್ವಾತಂತ್ರ್ಯ ನಂತರ ನಡೆಸ್ತಾ ಇರೋ 8ನೇ ಜನಗಣತಿ. ಈ ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಕೂಡ ನಡೆಸೋಕೆ ಕೇಂದ್ರ ಸರ್ಕಾರ ಸುಮಾರು 34 ಲಕ್ಷ ಗಣತಿದಾರರು, ಮೇಲ್ವಿಚಾರಕರು ಮತ್ತು 1.3 ಲಕ್ಷ ಅಧಿಕಾರಿಗಳನ್ನ ನೇಮಕ ಮಾಡೋಕೆ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮಳೆಯ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಚಿತ್ತೂರು ಅನ್ನೋ ಕಡೆ ಹೈಯೆಸ್ಟ್ ಮಳೆಯಾಗಿದೆ. 274 ಮಿಲಿಮೀಟರ್ ಮಳೆಯಾಗಿದೆ. ಮಲೆನಾಡಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಗೆ ಸಾವು ನೋವುಗಳು ಉಂಟಾಗಿವೆ. ಚಿಕ್ಕಮಗಳೂರಿನ ಎಲೆಕಲ್ ಘಾಟ್ ಬಳಿ ಮರ ಬಿದ್ದು ವ್ಯಕ್ತಿಯೊಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮೃತ ವ್ಯಕ್ತಿಯನ್ನ 55 ವರ್ಷದ ಅನಿಲ್ ಪಾಯ್ಸ್ ಅಂತ ಗುರುತಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆ ಕೂಡ ಹೆವಿ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಇತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಅಧಿಕೃತವಾಗಿ ಜಾರಿಯಾಗಿದೆ. ನಿಷೇಧದ ನಡುವೆ ಕೂಡ ಬೈಕ್ ಟ್ಯಾಕ್ಸಿಗಳು ಅಲ್ಲಲ್ಲಿ ಓಡಾಡಿವೆ. RTO ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದು ರಾಜಾಜಿನಗರ, ಯಶವಂತಪುರದಲ್ಲಿ ಕೆಲ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಲಾಗಿದೆ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಸೇವೆಗಳ ನಿಯಂತ್ರಣಕ್ಕೆ ಸರ್ಕಾರ ಯಾವುದೇ ಗೈಡ್ಲೈನ್ಸ್ ಅನ್ನ ಜಾರಿಗೊಳಿಸಿಲ್ಲ ಇದುವರೆಗೂ ಕೂಡ. ಹಾಗಾಗಿ ಗೈಡ್ಲೈನ್ಸ್ ಜಾರಿಯಾಗುವವರೆಗೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಸ್ಥಗಿತಗೊಳಿಸುವ ರಾಜ್ಯ ಸರ್ಕಾರದ ಆದೇಶವನ್ನ ಹೈಕೋರ್ಟ್ ಇತ್ತೀಚೆಗೆ ಎತ್ತಿ ಹಿಡಿದಿತ್ತು. ಇವತ್ತಿನಿಂದ ಇದು ಜಾರಿಯಾಗಿದೆ. ಸೊ ರ್ಯಾಪಿಡೋ, ಊಬರ್ ಹಾಗೂ ಇತರ ಕಂಪನಿಗಳು ತಮ್ಮ ಆಪ್ ನಿಂದ ಬೈಕ್ ಟ್ಯಾಕ್ಸಿ ಸೇವೆಯನ್ನ ತೆಗೆದುಹಾಕಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲೇ ದೊಡ್ಡ ರಾದ್ಧಾಂತ ಆಗಿದೆ.
ರ್ಯಾಪಿಡೋ ಬೈಕ್ ಚಾಲಕ ಮತ್ತು ಯುವತಿ ನಡುವೆ ಘರ್ಷಣೆಯಾಗಿದೆ. ಬೈಕ್ ಅತಿ ವೇಗವಾಗಿ ಓಡಿಸ್ತಾ ಇದ್ದಾರೆ ಅಂತ ಯುವತಿ ಪ್ರಶ್ನಿಸಿರೋದಕ್ಕೆ ಚಾಲಕ ಸಿಟ್ಟಾಗಿ ಹಾಗೆ ಕಪಾಳಕ್ಕೆ ಹೊಡೆದಿರೋ ವಿಡಿಯೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಸಿಸಿಟಿವಿ ಚೆಕ್ ಮಾಡಿದಾಗ ಮೊದಲು ಯುವತಿಯೇ ಚಾಲಕನಿಗೆ ಹೊಡೆದಿರೋದು ಕೂಡ ಅಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಸದ್ಯಕ್ಕೆ ಇದ್ರ ಬಗ್ಗೆ ಏನ್ ನಡೀತು ಅಂತ ತನಿಖೆ ನಡೀತಾ ಇದೆ. ಬೆಂಗಳೂರಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಸ್ಕೂಲ್ ವ್ಯಾನ್ಗಳಲ್ಲಿ ಬಸ್ಗಳಲ್ಲಿ ಕಳಿಸೋ ಪೋಷಕರಿಗೆ ದೊಡ್ಡ ಆಘಾತ ಇವತ್ತು. ಬೆಳ್ಳಂಬೆಳಗ್ಗೆ ಬೆಂಗಳೂರಲ್ಲಿ ಒಟ್ಟು 4559 ಶಾಲಾ ವಾಹನ ಚಾಲಕರಿಗೆ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 59 ಶಾಲಾ ವಾಹನಗಳ ಡ್ರೈವರ್ಸ್ ಬೆಳ್ಳಂಬೆಳಗ್ಗೆ ಕುಡಿದು ವಾಹನ ಚಲಾಯಿಸ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಸದ್ಯ 59 ವಾಹನ ಚಾಲಕರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟಕ್ಕೆ ಹಿಲ್ ಸ್ಟೇಷನ್ ಹೋಗಿ ಮೀಟಿಂಗ್ ಮಾಡೋ ಮೂಡ್ ಬಂದಿದೆ. ಜೂನ್ 19ನೇ ತಾರೀಕು ನಂದಿ ಗಿರಿಧಾಮದಲ್ಲಿ ನಂದಿ ಹಿಲ್ಸ್ ನಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸ್ತಾರಂತೆ. ಹೀಗಾಗಿ 3 ದಿನಗಳ ಕಾಲ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ಬ್ಯಾನ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಡಿಸಿ ರವೀಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಹೊರಡಿಸಿದ್ದಾರೆ. ಏನೋ ಬಾಂಗ್ಲಾದೇಶಿಯರು ಅಂತ ತಪ್ಪಾಗಿ ಭಾವಿಸಿ ಗಡಿಪಾರು ಮಾಡಲಾಗಿದ್ದ 3 ಪಶ್ಚಿಮ ಬಂಗಾಳದವರನ್ನ ವಾಪಸ್ ಭಾರತಕ್ಕೆ ಸೇರಿಸಿಕೊಳ್ಳಲಾಗಿದೆ. ಜೂನ್ ತಿಂಗಳ ಆರಂಭದಲ್ಲಿ 5 ಮುಂಬೈ ಪೊಲೀಸರು ಬಂಧಿಸಿದ್ರು. ಸರಿಯಾದ ದಾಖಲೆ ಕೊಟ್ಟಿರಲಿಲ್ಲ ಇವರು, ಹಾಗಾಗಿ ಬಾಂಗ್ಲಾದವರೇ ಅಂತ ಇವರನ್ನ ಹೊರಗೆ ಹಾಕಲಾಗಿತ್ತು. ಆದರೆ ಇವರು ಭಾರತೀಯರು ಅಂತ ಬಾಂಗ್ಲಾದ ಗಡಿ ಭದ್ರತಾ ಪಡೆ ಇವರನ್ನ ವಶಕ್ಕೆ ಪಡೆದಿತ್ತು. ಈಗ 5ರಲ್ಲಿ 3 ಮಂದಿ ಭಾರತಕ್ಕೆ ಬಂದಿದ್ದಾರೆ. ಇನ್ನಿಬ್ಬರು ಶೀಘ್ರದಲ್ಲಿ ವಾಪಸ್ ಆಗೋ ನಿರೀಕ್ಷೆ ಇದೆ. ಇನ್ನು ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 677 ಪಾಯಿಂಟ್ಸ್ ಹೆಚ್ಚಾಗಿ 81,796ಕ್ಕೆ ರೀಚ್ ಆಗಿದೆ. ನಿಫ್ಟಿ 227 ಪಾಯಿಂಟ್ಸ್ ಜಾಸ್ತಿಯಾಗಿ 24,946ಕ್ಕೆ ತಲುಪಿದೆ. ಆಟೋ, ಫಾರ್ಮಾ ಮತ್ತು ಎಫ್ಎಂಸಿಜಿ ಸ್ಟಾಕ್ಸ್ ಅಲ್ಲಿ ಭಾರಿ ಬೈಯಿಂಗ್ ನಡೆದಿದೆ. ಅತ್ತ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಒಪ್ಪಂದದ ಪ್ರಗತಿ, ಇರಾನ್ ಇಸ್ರೇಲ್ ಉದ್ವಿಗ್ನತೆ ಕಮ್ಮಿ ಮಾಡಿಕೊಳ್ಳೋಕೆ ಮುಂದಾಗಬಹುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಿಂಟ್ ಕೊಟ್ಟಿದ್ದು, ಈ ವರ್ಷಾಂತ್ಯದ ವೇಳೆಗೆ ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುತ್ತೆ ಅಂತ ಹೇಳಿ ಒಂದು ಆ ಹಿಂಟ್ ಅನ್ನ PM ಕೂಡ ನೀಡಿರೋದು ಹೂಡಿಕೆದಾರರ ಮೇಲೆ ಪರಿಣಾಮ ಬೀರಿರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಉದ್ವಿಗ್ನತೆ ನಡುವೆ ಕೂಡ ದೇಶದ ಮಾರುಕಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇನ್ನು ಟಾಟಾ ಮೋಟಾರ್ಸ್, ಸನ್ ಫಾರ್ಮಾಸ್ಯೂಟಿಕಲ್, ಅದಾನಿ ಪೋರ್ಟ್ ಷೇರುಗಳು ರೆಡ್ನಲ್ಲಿದ್ವು. ಅತ್ತ ಅಲ್ಟ್ರಾಟೆಕ್ ಸಿಮೆಂಟ್, ಟೆಕ್ ಮಹೀಂದ್ರ, HCL ಟೆಕ್ನಾಲಜೀಸ್, ಟಾಟಾ ಕನ್ಸಲ್ಟೆನ್ಸಿ, ಇನ್ಫೋಸಿಸ್ ಸೇರಿ ಆಲ್ಮೋಸ್ಟ್ ಎಲ್ಲ ಷೇರುಗಳು ಗ್ರೀನ್ನಲ್ಲಿ ಕೊನೆಗೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿ 86 ರೂಪಾಯಿ 3 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 315 ರೂಪಾಯಿ ಹೆಚ್ಚಾಗಿ 99,373 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 293 ರೂಪಾಯಿ ಹೆಚ್ಚಾಗಿ 91,030 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 533 ರೂಪಾಯಿ ಹೆಚ್ಚಾಗಿ 1,06,700 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.